ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಸೊ ಇವತ್ತಿನ ದಿನದ ಈ ವಿಡಿಯೋದಲ್ಲಿ ನಾನು ಒಂದು ಡಿಸೈನರ್ ಬ್ಲೌಸು ಯಾವ ಥರ ಸ್ಟಿಚಿಂಗ್ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ಬ್ಯಾಕ್ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಮದು ಯಾವ ಅಳತೆಗಿರುತ್ತಲ್ವ ಆ ಅಳತೆಗೆ ನಾನು ನನ್ನ ಅಳತೆ ತೋರಿಸ್ತಿದ್ದೀನಿ. ಸೊ ನಿಮ್ಮದು ಎಷ್ಟೆಷ್ಟು ಅಳತೆ ಇದೆ ಅಲ್ವ, ಸೊ ಆ ಅಳತೆಗೆ ಒಂದು ಬ್ಯಾಕ್ ಶೇಪು ಹಾಕಿ ರೆಡಿ ಮಾಡಿಟ್ಕೊಳ್ಳಿ. ಸೊ ನಾನು ಇದನ್ನು ಬ್ಯಾಕ್ ಕಟ್ಟಿಂಗು ತೋರಿಸಿದ್ದೀನಿ, ಬ್ಯಾಕ್ ಫ್ರಂಟ್ ಕಟ್ಟಿಂಗು. ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ಐ ಬಟನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ನೋಡಿ, ಈ ಥರ ಬ್ಯಾಕ್ ಶೇಪೆಲ್ಲ ಹಾಕ್ಕೊಂಡು ಈ ಥರ ರೌಂಡ್ ನೆಕ್ ತಗೊಂಡು ಇದನ್ನು ಕಟ್ ಮಾಡ್ಕೋಬೇಕು. ಇದಾದ ನಂತರ ನಾವು ಇದಕ್ಕೆ ವರ್ಕ್ ಮಾಡೋಕ್ಕೆ ಮಾರ್ಕ್ ಹಾಕ್ಕೋಬೇಕು. ಸೊ ಹಾಗಾಗಿ 1.5 ಇಂಚಿನಷ್ಟು ಈ ಥರ ರೌಂಡ್ ಇರುವಲ್ಲಿ ಮಾರ್ಕ್ ಹಾಕ್ಕೊಂಡು ಬರಬೇಕು. ಮಾರ್ಕ್ ಹಾಕ್ಕೊಂಡು ಬಂದು ನೋಡಿ, ಈ ಥರ ತಗೊಂಡು ಹೀಗೆ ರೌಂಡ್ ಶೇಪಲ್ಲಿ ಬಂದು ಈ ಥರ ನೋಡಿ, ಇಲ್ಲಿ ಕೆಳಗೆ ನೋಡಿ, ಈ ಥರ ರೌಂಡ್ ಶೇಪಲ್ಲಿ ಬಂದು ಈ ಥರ ಶೇಪ್ ಕೊಡಬೇಕು. ಸೊ ಅರ್ಥ ಆಯ್ತಲ್ವ? ಈ ಥರ ಶೇಪ್ ಕೊಟ್ಟು ನೋಡಿ, ಅದನ್ನು ಈ ಥರ ಎರಡು ಸೈಡ್ ಈ ಥರ ಮಾರ್ಕ್ ಹಾಕ್ಕೊಂಬಿಡಿ. ಕರೆಕ್ಟ್ ಬಂದಿದ್ದ ಇಲ್ವಾ ಅಂತ ನಿಮಗೆ ಗೊತ್ತಾಗತ್ತೆ. ಈಗ ಮೇನ್ ಕ್ಲಾತ್ ಇಟ್ಕೊಂಡಿದ್ದೀನಿ. ಸೊ ಮೇನ್ ಕ್ಲಾತ್ ಮೇಲೆ ರೌಂಡ್ ನೆಕ್ ಸ್ಟಿಚ್ ಮಾಡ್ಕೋಬೇಕು ನೀಟಾಗಿ. ಅದೇನು ರೌಂಡ್ ಶೇಪ್ ಇದೆ ಅಲ್ವಾ, ಸೊ ಅದನ್ನು ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ರೌಂಡ್ ಶೇಪಿಗೆ ಮಾತ್ರ ಮಾಡ್ಕೋಬೇಕು, ಆ ಡಿಸೈನಿಗೆ ಮಾಡ್ಕೊಳೋದಿಲ್ಲ. ಯಾಕಂದರೆ ಆ ಡಿಸೈನ್ ನಾವು ಕಟ್ ಮಾಡ್ತಿಲ್ಲ, ಆ ಡಿಸೈನ್ಗೆ ನಾವು ಲೇಸ್ ಅಟ್ಯಾಚ್ ಮಾಡ್ತಾಯಿದ್ದೀವಿ. ಇನ್ನು ಕಟ್ ಮಾಡಿಕೊಂಡು ಬೆನ್ ಪಟ್ಟಿ ಸ್ಟಿಚ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬೆನ್ ಪಟ್ಟಿ ಸ್ಟಿಚ್ ಆದಮೇಲೆ ನಾನು ಮೇನ್ ಕ್ಲಾತಲ್ಲಿ ಆರ್ಮೋಲ್ ಅದು ಕಟ್ ಮಾಡಿರಲಿಲ್ಲ. ಸೊ ಅದನ್ನು ಕಟ್ ಮಾಡಿಕೊಂಡು ರೌಂಡಾಗಿ ಈ ಥರ ನಾಚ್ ಹಾಕ್ಕೊಂಡು ಬಂದೆ. ನಾಚ್ ಹಾಕ್ಕೊಂಡು ಬಂದು ಅದ್ರದ್ದು ಆರ್ಮೋಲ್ಗಳನ್ನು ಎರಡೂ ಸ್ಟ್ರೈಟಾಗಿ ಕಟ್ ಮಾಡಿ ಅವ್ರ ಹಾಗೆ ಲೈನಿಂಗ್ ಕ್ಲಾತ್ ಹಾಗೆ ಈ ಥರ ಟರ್ನ್ ಮಾಡ್ಕೋಬೇಕು. ಮಾಡಿಕೊಂಡು ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಏನು ನೆಕ್ ಇರುತ್ತಲ್ವ, ಸೊ ಅದನ್ನು ನೀಟಾಗಿ ರೌಂಡಾಗಿ ಸ್ಟಿಚ್ ಮಾಡ್ಕೋತಾ ಬರಬೇಕು. ನೋಡಿ, ಈ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು. ಇನ್ನು ಬೆನ್ ಪಟ್ಟಿಯಲ್ಲೂ ಈ ಥರ ಒಂದು ಸ್ಟಿಚ್ ಹಾಕೋಬೇಕು. ಮೇಲ್ಗಡೆ ನೀಟಾಗಿ ಫುಲ್ ಸ್ಟಿಚ್ ಆದಮೇಲೆ ಬೆನ್ ಪಟ್ಟಿದು
ಇನ್ನು ಪೂರ್ತಿಯಾಗಿ ಲೈನಿಂಗ್ ಕ್ಲಾತು ಹಾಗೆ ಮೇನ್ ಕ್ಲಾತನ್ನ ಎರಡೂ ಅಟ್ಯಾಚ್ ಮಾಡಬೇಕು ಸ್ಟಿಚಿಂಗ್ ಮಾಡಿ. ನಾವು ನಾರ್ಮಲ್ ಬ್ಯಾಕ್ ನೆಕ್ ಯಾವ ಥರ ಸ್ಟಿಚಿಂಗ್ ಮಾಡ್ತೀವಲ್ವ, ಸೊ ಅದೇ ಥರ ಮಾಡೋದು. ನಂತರ ನಾವು ಅದನ್ನು ಡಿಸೈನ್ ಮಾಡಬೇಕು. ಸೊ ನೋಡಿ, ಇದಿಷ್ಟು ರೆಡಿ ಆಯಿತು. ಇನ್ನು ಲೇಸ್ ಅಟ್ಯಾಚ್ ಮಾಡ್ತೀನಿ ರೌಂಡ್ ನೆಕ್ಕಿಗೆ. ಫುಲ್ ರೌಂಡಿಗೆ ನೀಟಾಗಿ ಲೇಸ್ ಅಟ್ಯಾಚ್ ಮಾಡ್ಕೊಂಡು ಹೋಗಬೇಕು. ಸೊ ನೋಡಿ, ಈಗ ರೌಂಡ್ ನೆಕ್ಕಿಗೆ ನಾನು ಲೇಸ್ ಅಟ್ಯಾಚ್ ಮಾಡಿ ಆಯಿತು. ಇನ್ನು ನಾನು ಇದಕ್ಕೆ ಡಿಸೈನ್ಗಾಗಿ ಆಗ ನಾನು ಮಾರ್ಕ್ ಮಾಡಿದ್ನಲ್ವ, ಸೊ ಅದೇ ರೀತಿ ಇದ್ರ ಮೇಲಿಟ್ಟು ನಾನು ಮಾರ್ಕ್ ಹಾಕೋತಿದ್ದೀನಿ. ಸೊ ನನಗೆ ಅಂದಾಜಿದೆ, ನಾನು ಆವಾಗಲೇ ನಿಮಗೆ ಯಾವ ಥರ ಅಳತೆ ತೊಗೊಂಡು ಹಾಕೋದು ಅಂತ ಹೇಳಿದ್ದೀನಿ. ಸೊ ಈಗ ಕೂಡ ಹೇಳೋದಿಲ್ಲ, ಯಾಕಂದರೆ ಹೇಳಿದರೆ ಬೋರ್ ಆಗುತ್ತಲ್ವ. ಸೊ ನಾನು ಆವಾಗಲೇ ಅಳತೆ ಹೇಳಿದ್ದೀನಲ್ವ, ಆ ಅಳತೆಗೆ ಈ ಥರ ಮಾರ್ಕ್ ಹಾಕ್ಕೊಂಡ್ಬಿಡಿ. ಹಾಗೆ ಸೆಂಟ್ರಲ್ಲಿ ಒಂದು ಮಾರ್ಕ್ ಹಾಕ್ಕೊಂಡು ಈ ಥರ ಟರ್ನ್ ಮಾಡಿ, ನೋಡಿ ಸೆಂಟ್ರ್ ಮಾರ್ಕಿಗೆ ಈ ಥರ ಕೂಡಿಸಿ ಅದ್ರ ಮೇಲೆ ಒಂದು ಸ್ವಲ್ಪ ಬಟ್ಟೆ ಮೇಲೆ ಪ್ರೆಸ್ ಮಾಡ್ತಾ ಬಡೀರಿ. ಈ ಥರ ಬಡಿದ್ರೆ ಏನಾಗುತ್ತೆ ನೋಡಿ, ಎರಡೂ ಕಡೆ ಮಾರ್ಕ್ ಬಿದ್ದಿದೆ. ಸೊ ಈಗ ಈಸಿ ಆಗುತ್ತೆ ನಮಗೆ ಲೇಸ್ ಅಟ್ಯಾಚ್ ಮಾಡೋದಕ್ಕೆ. ಇನ್ನು ಈ ಥರದ್ದು ಒಂಥರ ಏನು ತ್ರಿಭುಜ ಟೈಪಲ್ಲಿ ಇದು ಲೇಸ್ ತಗೊಂಡು ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನಾನೇನು ಮಾರ್ಕ್ ಹಾಕಿದ್ನಲ್ವ ಡಿಸೈನ್ಗೆ, ಸೊ ಅಳತೆಗೆ ಈ ಥರ ಡಿಸೈನಿಗೆ ಈ ಥರ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ರೆಡಿ ಆಯಿತು. ಸೊ ಒಂದು ಸ್ವಲ್ಪ ಕಟ್ ಮಾಡಿ ಎಕ್ಸ್ಟ್ರಾ ಈ ಥರ ಮಡಚಿ ಅದರೊಳಗೆ ಸ್ಟಿಚ್ ಮಾಡಿ ಹೊಲಿದ್ಬಿಡ್ಬೇಕು. ಸೊ ಇನ್ನೊಂದು ಸ್ಟಿಚ್ ಹಾಕೋಣ ಈ ಕಡೆ ಸೈಡಿಗೆ ದಂಡಿಗೆ. ನೋಡಿ, ಎರಡು ಸೈಡ್ ಅಟ್ಯಾಚ್ ಮಾಡಿದ್ದೀನಿ. ಸೊ ಯಾವ ಥರ ಡಿಸೈನ್ ಕಾಣಿಸ್ತಿದೆ ಅಂತ ನೋಡಿ. ಲಟ್ಕನ್ನು ತೋರಿಸಿದ್ದೀನಿ ನಾನು ಶಾರ್ಟ್ಸಲ್ಲಿ ಮಾಡೋದು ಯಾವ ಥರ ಅಂತ. ಸೊ ವಿಡಿಯೋ ನೋಡಲಿ ಅಂದರೆ ಹೋಗಿ ನೋಡಿ. ಫ್ಲವರ್ಸು ರೆಡಿ ಮಾಡಿ ಅದರ ಮೇಲೆ ಒಂದು ಡಿಸೈನರ್ ಬಿಡಿಸಿ ಅಟ್ಯಾಚ್ ಮಾಡಿದ್ದೀನಿ. ಈ ಥರ ಫ್ಲವರ್ಸ್ ಮಾಡೋದು ಕೂಡ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಸೊ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಬೋದು. ನೋಡಿ, ಈ ಥರ ಲಟ್ಕನ್ ಕೂಡ ಮಾಡೋದನ್ನು ತೋರಿಸ್ತಿದ್ದೀನಿ. ಯಾವ ಥರ ಬಂದಿದೆ ನೋಡಿ, ಡಿಸೈನು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇದಕ್ಕೆ ಏನಿಲ್ಲ ಅಂದರೂ 500 ರಿಂದ 600 ರೂಪಾಯಿ ತೊಗೊಳ್ಬೋದು.